ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಒಂದು ಭಕ್ತಿ ಅನ್ನತಕ್ಕಂಥದ್ದು ನಂಬಿಕೆ ಇದ್ದರೆ ಎಂಥವನಿಗೂ ಕೂಡ ಭಗವಂತ ಮೋಕ್ಷ ಕೊಡುತ್ತಾನೆ, ಪುಣ್ಯಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ ಅನ್ನತಕ್ಕಂಥದ್ದು. ಒಮ್ಮೆ ನಾರದರು, ಯಾವಾಗಲೂ ಅವರು ತ್ರಿಲೋಕ ಸಂಚಾರಿ, ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಸದಾ ಒಂದು ನೋಡ್ಕೊಂಡು ಬರ್ತಕ್ಕಂಥವ್ರು, ಒಮ್ಮೆ ಭಗವಂತನಲ್ಲಿ, ಸ್ವಾಮಿ ನೀನ್ ಸದಾ ಏನ್ ಮಾಡ್ತಿರ್ತಿ ಅಂತ ಕೇಳ್ತಾರೆ. ಯಾಕಂದ್ರೆ ವಿಷ್ಣು ಯಾವಾಗಲೂ ಅಲ್ಲೊಂದು ಯೋಗಮಾಯ, ಯೋಗ ನಿದ್ದೆಯಲ್ಲಿರ್ತಾರೆ. ಏನು ಮಾಡ್ತಿದ್ದಾರೆ ತನ್ನ ಅಜ್ಜ ಅನ್ನತಕ್ಕಂಥದ್ದು ಗೊತ್ತಿಲ್ಲ. ತನ್ನ ಅಜ್ಜ ಏನೋ ಮಾಡ್ತಿರ್ತಾರೆ, ಯೋಚನೆ ಮಾಡ್ಕೊಂಡು. ಲೋಕಕ್ಷೇಮಂ ವಹಾಮ್ಯಹಂ, ಯಾವಾಗಲೂ ಲೋಕಕ್ಷೇಮದ ಬಗ್ಗೆ ಯೋಚನೆ ಮಾಡ್ತಾರೆ. ಏನೋ ಸ್ವಾಮಿ, ಸರಿ ಆಯ್ತು, ಕೆಳಗಡೆ ಇಬ್ಬರು ಭಕ್ತರುಗಳಿದ್ದಾರೆ, ಅವ್ರನ್ನ ನೋಡ್ಕೊಂಡು ಬಾ, ನಿನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅಂತ. ಎಲ್ಲರಿಗೂ ಮೋಕ್ಷ ಚಿಂತನೆ ಉಂಟು ಮಾಡುವುದೇ ನನ್ನ ಉದ್ದೇಶ ಅಂತ. ಸರಿ ಆಯ್ತು ಅಂತ ಬಂದಾಗ ಒಬ್ಬ ಪರಮ ಭಾಗವತೋತ್ತಮ ಪಂಡಿತ, ಸದಾ ದೈವ ಪ್ರಜ್ಞೆ, ಸದಾ ಧ್ಯಾನ ಪ್ರಜ್ಞೆ, ಸದಾ ದೈವ ಪ್ರಜ್ಞೆ, ಸದಾ ಪ್ರಾರ್ಥನೆ. ಆತನಿಗೆ ನಾನು ಭಗವಂತನಿಗೆ ನಿತ್ಯಾಭಿಷೇಕ ಮಾಡ್ತಾನೆ, ನೈವೇದ್ಯಗಳಿಡ್ತಾನೆ, ಅಲಂಕಾರ ಇಡ್ತಾನೆ, ಮಂತ್ರಪೂರ್ವಕ ಶಕ್ತಿಯಿಂದ ಆತನನ್ನ ಪೂಜಿಸ್ತೇನೆ ಅನ್ನತಕ್ಕಂಥದ್ದು ಒಂದು ಭಾವ. ಮೋಕ್ಷ ನನ್ನದು, ನಾನು ಮೋಕ್ಷಕ್ಕೆ ಬಂದಿರೋದು ಅನ್ನೋ ಒಂದು ಭಾವ. ಇಷ್ಟು ಸೇವೆ ಮಾಡಿದ್ಮೇಲೆ ನನಗಿಲ್ವಾ ಅಂತ. ಅದೇ ದೇವಸ್ಥಾನದ ಹೊರಗಡೆ ಒಬ್ಬ ಚಪ್ಪಲಿ ಹೊಲಿಯೋ ಸಾಮಾನ್ಯ ವ್ಯಕ್ತಿ, ಅವ್ರಿಗೇನು ಗೊತ್ತಿಲ್ಲ ಚಪ್ಪಲಿ ಹೊಲಿಯೋದು. ಬಂದವ್ರು ಏನೋ ಒಂದು ರಿಪೇರಿ, ₹1 ₹2 ಹೊಲಿದು ನೀಟಾಗಿ ಪಾಲಿಶ್ ಮಾಡಿ ಅಚ್ಚುಕಟ್ಟಾಗಿ ಆ ಭಗವಂತನ ಮೇಲೆ ಒಂದು ಪ್ರಾರ್ಥನೆಯಿಂದ ಅಯ್ಯ ಶಿವ ಅಂತ ಹೇಳಿ ಒಂದು ಚಪ್ಪಲಿ ಹೊಲಿದು ಸಿದ್ಧ ಮಾಡಿ ಕೊಡ್ತಕ್ಕಂಥದ್ದು. ನಾರದರು ಬಂದು ಮೊದಲಿಗೆ ಈ ಪಂಡಿತ ಸರಿ ಸಿಕ್ಕದ ಮೇಲೆ ಏನ್ ನಾಳಿದ್ರೆ ಫುಲ್ಲು ತ್ರಿಲೋಕ ಸಂಚಾರಿ, ಇರ್ತಾವಲ್ವಪ್ಪ ನನ್ ಕೆಲಸ. ಏನ್ ಮಾಡ್ತಿದ್ದಾರೆ ನಿಮ್ ನಾರಾಯಣ ಈಗ ಅಂತ. ಓ ಹೌದಲ್ವಾ, ಸರಿ. ಆಮೇಲೆ ನನಗೆ ಮೋಕ್ಷ ಯಾವಾಗ ಸಿಗುತ್ತೆ? ಸರಿ ಕೇಳ್ಕೊಂಡ್ ಬರ್ತೀನಪ್ಪ ನಾನು, ನೀನ್ ಕೇಳ್ದೆಲ್ಲ ಏನ್ ಮಾಡ್ತಿದ್ದಾರೆ ಅಂತ, ಹಾಗೆ ಮೋಕ್ಷ ಯಾವಾಗ ಬರುತ್ತೆ ಅಂತ. ಅದೇ ಟೈಮ್ಗೆ ಈ ಚಪ್ಪಲಿ ಹೊಲಿಯವನು ಕೂಡ ಕೇಳ್ದ. ಈ ಪಂಡಿತನಿಗೆ ಅಸಾಧ್ಯ, ಯಾರು ಗೊತ್ತ, ನನ್ನ ಕುಲ ಏನೋ, ನನ್ನ ಕುಲ ಗೊತ್ತೇನೋ, ನನ್ನ ಮಂತ್ರ ಗೊತ್ತೇನೋ, ನನ್ನ ಮಂತ್ರಗಳ ಶಕ್ತಿ ಗೊತ್ತೇನೋ, ನನ್ನ ಪೂಜೆಗಳ ಶಕ್ತಿ ಗೊತ್ತೇನೋ. ಸದಾ ಆ ಒಂದು ಸದಾಶಿವನನ್ನೇ ಒಂದು ಅಭಿಷೇಕ ಪೂರ್ವಕ, ಗಂಧಾಭಿಷೇಕ, ಪುಷ್ಪಾಭಿಷೇಕ, ನೈವೇದ್ಯಗಳು, ಏನು ಅನ್ಕೊಂಡಿದ್ದಾರೆ ಅನ್ನೋ ರೀತಿ ಒಂಥರ ಕೀಳು ಮನುಷ್ಯಂದ, ಇವನು ಹೊರಗಡೆ ಚಪ್ಪಲಿ ಹೊಲಿಯವನು ಅಂತ ಹೇಳಿಬಿಟ್ಟು ಹೆಂಗೆ ನೋಡ್ತಿರ್ತಾರೆ. ನಾದ್ರೆ ಅವನು ಏನಪ್ಪ ಅಂದ್ರೆ, ಸ್ವಾಮಿ ದೇವ್ರು ಏನ್ ಮಾಡ್ತಿರ್ತಾರೆ ಈಗ ಅಂತ. ಓ ಸರಿಯಪ್ಪ ಕೇಳ್ಕೊ ಬರ್ತೀನಿ ಸ್ವಾಮಿ, ಹಂಗೆ ನನಗೂ ಮೋಕ್ಷ ಯಾವಾಗ ಬರುತ್ತೆ ಅಂತ ಕೇಳಿ ಅಂತ. ಸರಿ ಅದು ಆಯ್ತು ಅಂತ ನಾಡಿದ್ರು ಮತ್ತೆ ಬಂದ್ರು. ಸ್ವಾಮಿ ಈ ಪ್ರಶ್ನೆ ಕೇಳಿದ್ರು ನೀವು ಕಳಿಸ್ದವರು ಅಂತ. ಹೌದಾ, ಸರಿ ಹಾಗಾದ್ರೆ ಅವ್ರಿಗೆ ಈ ಉತ್ತರ ಈ ಪ್ರಶ್ನೆಗೆ ಕೇಳಿದ ಮೇಲೆ ಈ ತರ ಕೊಡು. ಸರಿ ನಾಳಿದ್ರು ಬಂದ್ರು. ಏನಪ್ಪಾ ಪಂಡಿತರು ಪೂಜೆ ಮುಗಿಸ್ಕೊಂಡು ಆಗ್ತಾನೆ ಹೊರಗಡೆ ಬಂದ್ರು. ದೇವಸ್ಥಾನ ಮುಚ್ಚೋ ಸಮಯ. ಅಲ್ಲೇ ಈತ ಚಪ್ಪಲಿ ಹೊಲಿಯವನು ಇದ್ದ. ಸ್ವಾಮಿಗಳೇ ನಮಸ್ತೆ. ನಮಸ್ತೆ. ದೇವ್ರು ಏನ್ ಮಾಡ್ತಿದ್ದಾರೆ? ಹೇಳ್ತೀನಿ. ಮೊದಲನೇ ಪ್ರಶ್ನೆಗೆ ಉತ್ತರ ಹೇಳ್ತೀನಿ ನಾನು.
ಹೇಳ್ತೀನಿ. ದೇವ್ರು ಹೇಳಿದ್ದಾರೆ, ನಾರಾಯಣ ಹೇಳಿದ್ದಾರೆ. ನಾನು ಎರಡನೇ ಪ್ರಶ್ನೆ ಕೇಳಿದ್ನಲ್ಲ, ನನಗೆ ಮೋಕ್ಷ ಯಾವಾಗ ಬರುತ್ತೆ ಅಂತ. ಈ ಒಂದು ಚಪ್ಪಲಿ ಹೊಲಿಯವನು ಒಂದು ಮರದ ಕೆಳಗಡೆ ಚಪ್ಪಲಿ ಹೊಲಿತಿದ್ದ. ಆ ಮರ ಅಶ್ವತ್ಥ ಮರ, ಮಹಾವೃಕ್ಷ, ದೊಡ್ಡದು. ಮರದ ತುಂಬೆಲ್ಲ ಎಲೆಗಳು. ನೋಡಪ್ಪ, ಇದರಲ್ಲಿ ಎಲೆಗಳಿದೆಯಲ್ಲ, ಈ ಒಂದೊಂದು ಎಲೆಗೂ ಒಂದೊಂದು ಯುಗ ಇದೆ. ಈ ಎಲ್ಲಾ ಎಲೆಗಳು ಹಣ್ಣಾಗಿ ಕೆಳಗಡೆ ಬಿದ್ದಾಗ ನಿನಗೆ ಮೋಕ್ಷ ಸಿಗುತ್ತೆ ಅಂದಿದ್ದೆ. ಏನ್ ದೇವ್ರು ಮಾಡ್ತಾವನೋ, ಅದೇನ್ ನೋಡ್ಕೋತಾವನೋ, ನಾನು ಮಾಡೋ ಪೂಜೆ, ಅಭಿಷೇಕ, ನೈವೇದ್ಯ ಅದೇನ್ ನೋಡ್ತಾವನೋ ಭಗವಂತ. ಹೋಗು, ಸರಿಯೋಯ್ತು ನೀನು ಉತ್ತರ. ನಾರಾಯಣ ಏನ್ ಮಾಡ್ತಿದ್ದಾನೆ ಅಂತ ಹೇಳಿದಲ್ಲ, ಅದನ್ನೇ ನೋಡ್ತಿದ್ದಾನಪ್ಪ, ಕಾಯ್ತಿದ್ದಾನೆ. ಅದು ಬೀಳೋ ಒಂದೊಂದಕ್ಕೂ ಕಾಯ್ತಿದ್ದಾನೆ. ಅದೆಲ್ಲ ಬಿದ್ಮೇಲೆ ನಿನಗೆ ಮೋಕ್ಷ ಅಂತ ಹೊಟ್ಟೋಗ್ತಾನೆ. ಅದು ಕೂಡ ವಿಶೇಷವಾಗಿ ಈತ ಹೇಳ್ತಾನೆ, ನಾರದ್ರು ಹೇಳ್ತಾರೆ. ಇದೊಂದು ಪ್ರಶ್ನೆ ಕೇಳಿದ್ರು ನಾರಾಯಣ ಅಂತ. ಏನು? ಒಂದು ಸೂಜಿ, ನಾರಾಯಣರು ನಾನು ಹೋದಾಗ ನೋಡಿದೆ, ಸೂಜಿನಲ್ಲಿ ಆ ತೂತಿದೆಯಲ್ಲ, ದಾರ ಹಾಕೋದು, ಅಲ್ಲಿ ಆನೆಯ ಬಾಲ ಇಟ್ಕೊಂಡು ಎಳಿತಾ ಇದ್ರು ಅಂತ. ಏನೋ ಅಂತ. ನಾರಾಯಣರು ಏನ್ ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ಅದೇ ಮಾಡ್ತಿದ್ರು. ನಿನಗ್ ಮಾಡಕ್ ಬೇರೆ ಕೆಲಸ ಇಲ್ಲ. ಎಲ್ಲಾದ್ರೂ ಸೂಜಿ ದಾರದಲ್ಲಿ ಆನೆ ಹೋಗುತ್ತಾ, ಬಾಲನ್ ಹಿಡ್ಕೊಂಡು ಎಳಿತಿದ್ರಂತೆ, ಜೋಡಿಸ್ತಾ ಇದ್ರಂತೆ. ಏನ್ ಹೇಳ್ತೀಯ ನೀನು? ಹೋಗು, ಇನ್ನೆಲ್ಲಿ ಮೋಕ್ಷದ ಕತೆ ನೀನ್ ಇನ್ನೇನ್ ಕೇಳಿರ್ತೀಯ ಅಂತ. ಇದೇ ಚಮ್ಮಾರ ಕೇಳದ್ನಂತೆ, ಸ್ವಾಮಿ ದೇವ್ರು ಏನ್ ಮಾಡ್ತಿದ್ದಾರೆ ಅಂತ. ಇದೇ ಮಾತು. ನಾರಾಯಣ ಸೂಜಿ ತಗೊಂಡು ಆ ಸೂಜಿ ಮೊನೆ ಮೇಲೆ ಆ ದಾರ ಪೂಣಿಸ್ತೀವಲ್ಲ, ಅದರಿಂದ ಆನೆ ಬಾಲ ಇಟ್ಕೊಂಡು ಪೂಣಿಸ್ತಿದ್ರಪ್ಪ, ಎಳಿತಿದ್ರು ಅಂತ. ಇರುತ್ತೆ ಸ್ವಾಮಿ, ನಾರಾಯಣ ಖಂಡಿತ ಮಾಡೋದೆ ಅಂತ. ಅಯ್ಯೋ ಅದೇಂಗ ಹೇಳ್ತೀಯ ನೀನು ಅಂದ್ರೆ, ಏನ್ ಸ್ವಾಮಿ ಮಾತಾಡ್ತೀರ? ಈ ಮರ ನೋಡಿ ಸ್ವಾಮಿ, ನೋಡಿ, ಚಪ್ಪಲಿ ಹೊಲಿಯುವವನಲ್ಲಿರತಕ್ಕಂಥ ಧಾರ್ಮಿಕದ, ದೈವದ ಮೇಲಿರುವಂತ ಪರಿಪೂರ್ಣ ನಂಬಿಕೆ ಈತನಿಗೆ ನೋಡಿ. ಸೂಜಿಯ ತೂತಲ್ಲಿ ಆನೆನ್ ಪೋಣಿಸೋದ, ಅದು ಬಾಲನ ಇಟ್ಕೊಂಡು ಹಿಂಗೆ ಎಳಿಯೋದಂತೆ, ಒಂದೊಂದೇ ಇಟ್ಕೊಂಡು ಹಿಂಗೆ ದಾರ ಹಾಕಿ ಗಂಟು ಹಾಕೊಂಡು ಎಳಿತಿದ್ನಂತೆ. ನಾರಾಯಣನ್ ಬೇರೆ ಕೆಲ್ಸ ಹೇಳೋದು, ಆಗೋ ಕೆಲ್ಸನಾ? ಅದು ಈ ಪಂಡಿತನ ಹತ್ರ ಬಂದು ಇಂಥ ಪ್ರಶ್ನೆ ಕೇಳ್ತಾನೆ ಅವನು ಅಂದಿದ್ದಕ್ಕೆ. ಈ ಚಮ್ಮನ್ಗೆ ನೋಡಿ ಇದೇ ಪ್ರಶ್ನೆ. ನಾರಾಯಣ ಏನ್ ಮಾಡ್ತಾನೆ ಅಂದ್ರೆ, ಸೂಜಿನಲ್ಲಿ ಹಿಂಗೆ ಇಟ್ಕೊಂಡು ಬೆಳಿತಿದ್ದಾನೆ ಅಂದ್ರೆ, ಆತ ಇರುತ್ತೆ ಸ್ವಾಮಿ, ನಾರಾಯಣ ಮಾಡದ್ದ ಅಂತ. ಇದೇನಪ್ಪ ಹೇಳ್ತೀನಿ ಅಂದ್ರೆ, ಹ್ಞೂ ಸ್ವಾಮಿ ಮಾಡಿರ್ತಾನೆ. ಅದೇಂಗೆ? ಮಾಡಿರ್ತಾನೆ ಸ್ವಾಮಿ, ಖಂಡಿತ. ನಾನು ಭಗವಂತ, ನಾರಾಯಣ ಸಾಮಾನ್ಯ ಅಲ್ಲ ಅಂತ. ಅದೇಂಗೆ ಹೇಳ್ತೀಯ ಅಂದ್ರೆ, ಸ್ವಾಮಿ ಈ ಮರ ನೋಡಿ ಸ್ವಾಮಿ, ಈ ಅಶ್ವತ್ಥ ಮರ ನೋಡಿ ಸ್ವಾಮಿ, ಇದು ಇಟೇ ನಾನು ಚಿಕ್ಕ ಹುಡುಗ, ನಮ್ಮ ಅಜ್ಜ ಹೇಳಿದ್ದು, ಇದು ಎಷ್ಟೋ 1000 ವರ್ಷದ ಹಿಂದ್ಗಡೆ ಅಂತೆ, ಇಷ್ಟು ಬೀಜ ಅಂತೆ. ಅದು ಅವರ ಮುತ್ತಜ್ಜ ಹಾಕಿದಂತೆ. ಇಷ್ಟು ಬೀಜ ಹಾಕಿದ್ದು ಇಷ್ಟು ದೊಡ್ಡ ಮರ ಆಗೋಕ್ಕಾಗುತ್ತೆ ಅನ್ನೋದಾದ್ರೆ, ಭಗವಂತ ನನ್ನ ನಾರಾಯಣ ಇಷ್ಟು ಬೀಜದಲ್ಲಿ ಇಷ್ಟು ದೊಡ್ಡ ಮರ ಮಾಡಿರೋನು ಅವನೇ. ಸಾಮಾನ್ಯರು ಮಾಡೋಕ್ಕಾಗಲ್ಲ. ನಮ್ಮ ಅಜ್ಜ ಹೇಳ್ತಿದ್ದ, ನಮ್ಮ ಮುತ್ತಜ್ಜನು ಹೇಳ್ತಿದ್ದ, ಅದು ಭಗವಂತನಿಂದ ಮಾತ್ರ ಸಾಧ್ಯ ಕಾಣೋದು. ಇಷ್ಟು ಚಿಕ್ಕ ಬೀಜದಿಂದ ಇಷ್ಟು ದೊಡ್ಡ ಮರ ಆಗೋಕ್ಕಾಗುತ್ತೆ ಅನ್ನೋದಾದ್ರೆ, ನಾರಾಯಣ ದೊಡ್ಡ ಕೆಲಸಗಳೇ ಮಾಡ್ತಿರ್ತಾರೆ ಖಂಡಿತ. ಹಾಗಾದ್ರೆ ಆ ಸೂಜಿ ತೂತಿಂದ ಆನೆ ಎಳೆಯೋದೇನ್ ದೊಡ್ಡ ವಿಚಾರ ಸ್ವಾಮಿ? ಸುಮ್ಮನಿರಿ ನೀವು ದಿಟಾನೇ ಹೇಳಿರೋದು. ಅವ್ರಿಗೇನ್ ಗೊತ್ತಿದೆ? ಅವಯ್ಯ ಸ್ವಲ್ಪ ಗೊತ್ತಿಲ್ಲ ಅಷ್ಟೇ. ನಾರಾಯಣ ಖಂಡಿತ ಮಾಡ್ತಿರ್ತಾರೆ. ನಾರದರಿಗೆ ಪರಿಪೂರ್ಣ ಸಂತೃಪ್ತಿ. ಎಲ್ಲಿಯ ವೇದಾಂಗ ಉಪನಿಷತ್ತು ನೋಡಿ, ಇದೆ ದೂರ್ವಾಸ ಪ್ರವೃತ್ತಿ. ನಾನು ಅಂದುವಾಗ ನೋಡಿ, ಜ್ಞಾನದ ಮತ್ತು ವಿಪರೀತ ಸತ್ಯದ ಮತ್ತೇರಿದಾಗಲೂ ವಿಪರೀತವಾದಂಥ ಬೌದ್ಧಿಕವಾಗಿ ಬೆಳೆದು ಬಿಟ್ಟು, ಇದು ಭಗವಂತನೇ ಅಲ್ಲಿ ನೋಡಿ, ಅವನಿಗೆ ಆ ಒಂದೊಂದು ಎಲೆ ಬಿದ್ದು ಅದು ಹಣ್ಣಾಗಿ ಬಿದ್ದಾಗ ಮೋಕ್ಷ ಅಂತ. ಸ್ವಾಮಿ ನಾನು ಕೇಳಿದ್ನಲ್ಲ, ನನಗೆ ಯಾವಾಗ ಮೋಕ್ಷ ಸ್ವಾಮಿ ಕೇಳಿದ್ರ ಅಂತ. ನಿನಗೀಗಲೇ ಮೋಕ್ಷವಂತೆ. ಡನ್, ತದಾಸ್ತು. ಕ್ಷಣ ಮಾತ್ರದಲ್ಲಿ ಆ ಚಮ್ಮಾರನಿಗೆ ಮೋಕ್ಷ. ಭಗವಂತನೇ ಪಲ್ಲಕ್ಕಿ ಕಳಿಸಿ ವಿಷ್ಣು ಲೋಕಕ್ಕೆ. ಯೋಚನೆ ಮಾಡಿ ನೋಡಿ ಮಕ್ಕಳೇ,
ನಾವು ಮಾಡುವ ಕೆಲಸದಲ್ಲಿ ಭಗವಂತನ ಮೇಲೆ ಈ ಪ್ರತಿ ಸೃಷ್ಟಿ, ಈ ನದಿಗಳನ್ನಿಟ್ಟವ್ರು ಯಾರು, ಈ ಬೆಟ್ಟಗಳನ್ನು ತಗೊಬಂದಿಟ್ಟವ್ರು ಯಾರು, ಈ ಗುಡ್ಡಗಳನ್ನಿಟ್ಟವ್ರು ಯಾರು, ಈ ಗಾಳಿಯನ್ನಿಟ್ಟವ್ರು ಯಾರು, ನಮ್ಮನ್ನು ಸೃಷ್ಟಿ ಮಾಡಿ ನಮಗೊಂದು ನೀರು, ಬಟ್ಟೆ, ಅಮ್ಮ ಅಪ್ಪ, ಕುಟುಂಬ, ಬದುಕು, ಪ್ರೀತಿ, ಪ್ರೇಮ, ಎಷ್ಟು ಮಾಯ ನಾಟಕ. ಒಂದು ಪಿಕ್ಚರ್ ನೋಡಿದ್ರೆ ಹೇಗೆ ಒಂದು ಡೈರೆಕ್ಟ್ರು ವಿಲನ್ಗಳನ್ನ, ಹೀರೋಗಳನ್ನ, ಹೀರೋಯಿನನ್ನ ಏನೇನೋ ಮಾಡಿರ್ತಾರೆ. ಬಾ 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 ಎಲ್ಲೋ ಎಳ್ಕೊಂಡು ಹೋಗುವಂತ ಒಂದು ಭಾವ.